ಪ್ರಬಂಧ ಮದರ್ ತೆರೇಸಾ. ಮದರ್ ತೆರೇಸಾ ಅವರು ವಿಶ್ವದ ಅತ್ಯಂತ ದಯಾಳು ಮತ್ತು ಕರುಣಾಮಯ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವರ ಮೂಲತಃ ಆಲ್ಬೇನಿಯಾದವರು. ಇವರ ಮೂಲ ಹೆಸರು ಆಗ್ನೆಸ್ ಗಾಂಗ್ಸಾಬೋಯಾಕ್ಸಿಯು. ಮದರ್ ತೆರೇಸಾ ಅವರು 26 ಆಗಸ್ಟ್ 1910 ಒಟಾಮನ್ ಸಾಮ್ರಾಜ್ಯದಲ್ಲಿ ಜನಿಸಿದರು. ಇವರು ತನ್ನ ಜೀವನದ ಪ್ರಾರಂಭದಿಂದಲೇ ಕ್ರೈಸ್ತ ಧರ್ಮದ ಭಕ್ತರಾಗಿದ್ದರು. ಮದರ್ ತೆರೇಸಾ ಅವರು ಕ್ಯಾಥೋಲಿಕ್ ಚರ್ಚಿನಲ್ಲಿ ಸನ್ಯಾಸಿ ಆಗಿದ್ದರು. ತನ್ನ ಜೀವನವೆಲ್ಲ ಬಡವರ ಸೇವೆಗೆ ಸಮರ್ಪಿಸಿದರು. ಇವರು ಭಾರತಕ್ಕೆ ಬಂದು ಕೋಲ್ಕತ್ತಾದಲ್ಲಿ ಮಿಷನರೀಸ್ ಆಫ್ ಚಾರಿಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಮಿಷನರೀಸ್ ಆಫ್ ಚಾರಿಟಿ ಸಂಸ್ಥೆಯ ಮುಖ್ಯ ಉದ್ದೇಶ ಬಡವರಿಗೆ, ಅನಾಥ ಮಕ್ಕಳಿಗೆ ಮತ್ತು ರೋಗಿಗಳಿಗೆ ಸಹಾಯ ಮಾಡುವುದು. ಮದರ್ ತೆರೇಸಾ ಅವರಿಗೆ ಅನೇಕ ಪ್ರಶಸ್ತಿಗಳು ಸಿಕ್ಕಿವೆ. 1962 ಪದ್ಮಶ್ರೀ, 1979 ಇವರನ್ನು ಶಾಂತಿಯ ನೊಬೆಲ್ ಬಹುಮಾನದೊಂದಿಗೆ ಗೌರವಿಸಲಾಯಿತು. 1980 ಭಾರತ ರತ್ನ ನೀಡಲಾಯಿತು. ಮದರ್ ತೆರೇಸಾ ಅವರು 5 ಸೆಪ್ಟೆಂಬರ್ 1997 ಇಹಲೋಕ ತ್ಯಜಿಸಿದರು. ಆದರೆ ಇವರ ಸೇವೆ ಮತ್ತು ಪ್ರೇಮದ ಆಶಯ ಇಂದು ಜೀವಂತವಿದೆ. ಮದರ್ ತೆರೇಸಾ ಅವರು ಕರುಣೆ, ಸೇವೆ ಮತ್ತು ಪ್ರೀತಿಯ ಜೀವಂತ ಪ್ರತಿಮೆ.